ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. 4 ಡೇಸ್ ಆಯಿತು ವ್ಲಾಗೇ ಮಾಡಿರಲಿಲ್ಲ ಗಾಯ್ಸ್. ನೋಡಿ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ತಾನೇ ದೇವ್ರ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಇದು ಮಧ್ಯಾಹ್ನದಿಂದ ವ್ಲಾಗು. ಸಾಂಬಾರು ಅಡುಗೆ ಮಾಡಿದರು ಅಮ್ಮ. ಸಾಂಬಾರು ಬಂದು ಮೊಸಪ್ಪು ಕುಕ್ಕರ್ಗೆ ಇಟ್ಟಿದ್ದಾರೆ. ಇನ್ನು ಸಾಂಬಾರು ಇನ್ನೂ ಬಿಟ್ಟಿಲ್ಲ. ಮೊಸಪ್ಪು ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಊಟ ಮಾಡ್ಕೊಂಡು ಹಾಗೆ ಮೈಂಡ್ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ಪಾಪು ಇದ್ದ. ನೋಡಿ, ಆಚೆ ಕಡೆ ಬಂದೆ. ಮೋಡ ಬರೋ ಥರ ಆಗಿತ್ತು. ಮನಿ ಪ್ಲ್ಯಾಂಟ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ನೋಡಿ, ಆಲೆಮಂತೆಯಿಂದ ಮನಿ ಪ್ಲ್ಯಾಂಟ್ ಅಂದರೆ ನನಗೆ ತುಂಬ ಇಷ್ಟ. ಅದರ ಪ್ಲ್ಯಾಂಟಲ್ಲಿ ಯಾವುದು ಅಂದರೆ ಮನಿ ಪ್ಲ್ಯಾಂಟ್ ನನಗೆ ತುಂಬ ಇಷ್ಟ. ನೋಡಿ, ಶೋ ಗಿಡ ಹಾಕಿದ್ದೆ. ಯೆಲ್ಲೋ ಕಲರ್ ಹೂವು ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ, ಮೊಳಕೆ ಕಾಳಿನ ಸೊಪ್ಪು ಅಂತಾರಲ್ಲ, ಅದು ಔಷಧಿಗೆಲ್ಲ ತುಂಬಾ ಒಳ್ಳೆಯದು. ಅಡಿಕೆ ಗಿಡ ನೋಡಿ 3 ಹಾಕಿದ್ವಿ ಮನೆ ಹತ್ರ. ಅದು ತುಂಬ ಹೋಗಿದೆ ಬಿಸಿಲಿಲ್ದಲೆ. ತೋಟದಲ್ಲಿದ್ದಾವೆ ಅಡಿಕೆ ಗಿಡ. ಇನ್ನು ನೋಡಿ, ತುಲಿಪ್ಸ್ ಅಂತಾರಲ್ಲ ಆ ಟೈಪ್ ರೆಡ್ ಕಲರು. ಅರೋಮ ಮಾತ್ರ ತುಂಬಾ ಚೆನ್ನಾಗಿದೆ. ಮಾತ್ರ ಶೋ ಗಿಡ ನೋಡಿ, ನಮ್ಮ ಅಮ್ಮಂಗೆ ಇಷ್ಟು ಗಿಡ ಹಾಕಿದ್ದಾರೆ. ಅಂದರೆ ನಮ್ಮ ಅಮ್ಮಂಗೆ ಗಿಡ ಹಾಕೋದು ಅಂದರೆ ತುಂಬಾ ಕ್ರೇಜು. ಎಲ್ಲಿ ಗಿಡ ಸಿಗುತ್ತೋ ತೊಗೊಂಬಂದು ಹಾಕ್ತಾ ಇರ್ತಾರೆ. ನಮ್ಮ ಅಮ್ಮಂಗೆ ಗಿಡ ಹಾಕೋದೊಂದು ನೋಡಿ, ಊಟ ಮಾಡಿಕೊಂಡು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವೀಗ ಕೆಂಪಮ್ಮನ ಜಾತ್ರೆಗೆ ಬಂದ್ವಿ. ಕೆಂಪಮ್ಮ ಅಂದರೆ ತಿಪ್ಟೂರಮ್ಮ ಅಂದರೆ ತಿಪ್ಟೂರು ಗ್ರಾಮ ದೇವತೆ. ಯಾರಿಗೆಲ್ಲ ಗೊತ್ತಿರಲಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ತಾಯಿ ಹೆಸರು ಕೆಂಪಮ್ಮ ಅಂತ. ನಮ್ಮದವ್ರಿಗೆ ತುಂಬಾ ಒಳ್ಳೇದು ಮಾಡುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಷ್ಟು ಅದು 18 ಗ್ರಾಮ ದೇವತೆ. ತುಂಬ ಚೆನ್ನಾಗಿ ದೇವ್ರು ಕುಣಿಸ್ತಾರೆ. ಎಲ್ಲೆಲ್ಲಿಂದಲೋ ಬರ್ತಾರೆ. ತಿಪ್ಟೂರು ಗಣೇಶ ಜಾತ್ರೆ ಹೆಂಗೆ ನಡೀತಿದ್ದು, ತಿಪ್ಟೂರಮ್ಮನ ಜಾತ್ರೆ ಅಷ್ಟೇ ಗ್ರ್ಯಾಂಡಾಗಿ ನಡೆಯುತ್ತೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿ ದೇವ್ರು ಕುಣಿಸ್ತಾರೆ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರತಿ ಶುಕ್ರವಾರ ಅಷ್ಟೇ ಒಬ್ಬೊಬ್ರು ಭಕ್ತಾದಿಗಳು ನಿಂಬೆಹಣ್ಣಿಂದು ದೀಪ ಆಗಿರಲಿ ನೋಡಿ, ಕುದುರೆ ಮೇಲೆ ಕುದುರೆ ಮೇಲೆ ಒಂದು ವಾಹನ ಮಾಡ್ತಾಯಿದ್ದಾರೆ. ತುಂಬಾ ಚೆಂದ, ಅದ್ಭುತ ನೋಡೋಕ್ಕೆ. ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಹಂಗೆ ಆ್ಯಡ್ ಮಾಡಿಕೊಂಡೆ. ಕೆಂಪಮ್ಮನ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತು. ಎಷ್ಟು ಚೆನ್ನಾಗಿ ಕುಣಿಸ್ತಾರೆ ಅಂತಂದರೆ ನೋಡೋಕ್ಕೆ ಜಾತ್ರೆ ವೈಭವ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕೆಂಪಮ್ಮಂಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಎಷ್ಟು ಜನ ಸಾಗರ, ಅಷ್ಟು ಜನ ಇತ್ತು ಮಾತ್ರ. ಸಾಮಾನು ಕುಣಿತ ನೋಡಿ. ಈಗ ಮೊನ್ನೆ ಎಲ್ಲ ಕಳಸ ಎಲ್ಲ ಇತ್ತು. ಅದು ನೋಡಿ, ಪೂಜಾರಿಗಳು ಚಾಟಿ ಹೊಡ್ಕೊತಾ ಇದ್ದಾರೆ. ಅದು ನೋಡೋದಕ್ಕೆ ಒಂಥರ ತುಂಬಾ ಖುಷಿ. ಜಾತ್ರೆ ಅಂದರೆ ಯಾರಿಗಿಷ್ಟ ಇಲ್ಲ. ಎಲ್ಲ ವರ್ಷಕ್ಕೊಂದ್ಸತಿ ಏಪ್ರಿಲ್, ಮೇ, ಜೂನ್ ಅಂತಂದರೆ ಜಾತ್ರೆಗಳು ಸ್ಟಾರ್ಟ್. ಬೇಸಿಗೆಯಲ್ಲಿದ್ದರೂ ಆ ಬಿಸಿಲಲ್ಲಿ ಆ ಜಾತ್ರೆ ನೋಡೋದಕ್ಕೆ ಏನೊಂಥರ ಕ್ರೇಜು. ನನಗಂತೂ ಸಣ್ಣ ಹುಡುಗಿಂದ ತುಂಬಾ ಜಾತ್ರೆ ಸ್ವಲ್ಪ ತುಂಬಾ ಆಸೆ. ನೋಡಿ, ತೇರು ಇಂದು ನೆಕ್ಸ್ಟ್ ಮಾರನೇ ದಿನ ತೇರು ಅಷ್ಟು ಉದ್ದ ಇದ್ದರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲಾದರೂ RCB ಗೆಲ್ಲಿ ಅಂತ. ಅವತ್ತು RCB ಮ್ಯಾಚ್ ಬೇರೆ ಇತ್ತು. RCB ಗೆಲ್ಲಿ ಅಂತ RCB ಮೇಲೆ ಬರೆದಿತ್ತು. ತುಂಬಾ ಎಸಿತಿದ್ರು. ನೋಡೋಕ್ಕೆ ತುಂಬಾ ಖುಷಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್